ಗಣೇಶೋತ್ಸವ ಅಂತಂದರೆ ಕೇವಲ ಗಣೇಶನನ್ನು ಕೂರಿಸಿ ಪೂಜೆ ಮಾಡೋದು ಅಷ್ಟೇ ಅಲ್ಲ, ಮಹಿಳೆಯರ ಬಗೆಗಿನ ಕಾರ್ಯಗಳನ್ನು, ಅವರ ಕಾರ್ಯಶ್ಲಾಘೆಯನ್ನು ತಿಳಿಸುವಂಥದ್ದು ಮತ್ತು ಕಾಲೇಜು ವಿದ್ಯಾರ್ಥಿನಿಯರಿಗೆ ಆಗುವ ಶೋಷಣೆಗಳ ಬಗ್ಗೆ ತಿಳಿ ಹೇಳಲಿಕ್ಕೆ ರಾಣೆಬೆನ್ನೂರ ಒಂದೇ ಮಾತ್ರ ಸ್ವಯಂ ಸೇವಾ ಸಂಘದ ಗಣೇಶನ ಕಮಿಟಿಯವರು ಈ ಬಾರಿ ಗಣೇಶನ ನಿರ್ಮಾಣ ಮಾಡುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ. ನನ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು, ಬೃಹದಾಕಾರದ ಪಾರ್ವತಿಯ ತೊಡೆಯ ಮೇಲೆ ಗಣೇಶ ವಿರಾಜಮಾನನಾಗಿ ಕುಳಿತಿರುವಂಥದ್ದು ಮತ್ತು ಪರಮೇಶ್ವರ ಕೂಡ ಇರುವಂಥದ್ದು, ಜೊತೆಗೆ ನಂದಿ ವಾಹನ ಮತ್ತು ಹಿಂದ್ಗಡೆ ಬೇಕಂತಹ ಎಲ್ಲ ರೀತಿಯ ಹಿಮಾಲಯದ ಸೆಟಪ್ಪನ್ನು ಕೂಡ ಹಾಕಿರುವಂಥದ್ದು. ಪ್ರತಿ ಬಾರಿ ಒಂದಲ್ಲ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಗಣೇಶೋತ್ಸವವನ್ನು ಮಾಡುವ ಈ ಒಂದೇ ಮಾತ್ರ ಸ್ವಯಂ ಸೇವಾ ಸಂಘ ಈ ಬಾರಿ ಅದ್ಭುತವಾಗಿ ಗಣೇಶೋತ್ಸವ ಮಾಡೋದು. ಅದ್ರ ಜೊತೆಗೆ ಪ್ರತಿ ಬಾರಿ ಮಾಡಿದ ಗಣೇಶೋತ್ಸವದ ಬಗ್ಗೆ ತಿಳಿ ಹೇಳಲಿಕ್ಕೆ, ಮಹಿಳೆಯರ ಕಾರ್ಯಶ್ಲಾಘನೆಯ ಬಗ್ಗೆ ಮಾತನಾಡಲಿಕ್ಕೆ ಮತ್ತು ಅವರು ಮಾಡಿದ ಕಾರ್ಯಗಳನ್ನು ತಿಳಿಸಲಿಕ್ಕೆ ಈ ಬಾರಿ ಅವರು ಪುಸ್ತಕವನ್ನು ಕೂಡ ಪ್ರಿಂಟ್ ಮಾಡೋದ್ರ ಮುಖಾಂತರ ಬಂದಂಥ ಪ್ರತಿಯೊಬ್ಬ ಭಕ್ತರಿಗೆ ಈ ಒಂದು ಪುಸ್ತಕವನ್ನು ನೀಡೋದ್ರ ಜೊತೆಗೆ ಗಣೇಶನ ದರ್ಶನ ಮಾಡಿಸಲಿಕ್ಕೆ ಮತ್ತು ನವದುರ್ಗಿಯರು ಅಂದರೆ ನಾವು 9 ಜನ ನೋಡಿರ್ತೀವಿ, ಆದರೆ ಇಲ್ಲಿ 11 ಜನ ಸ್ಮರಣೀಯ ದೇವಿಯರನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ ಅಂತ ಹೇಳ್ಬೋದು. ಇದು ಈ ವರ್ಷದ ಗಣೇಶೋತ್ಸವದ ವಿಶೇಷ ಗಣೇಶ ಅಂತ ಹೇಳಿದ್ರೆ ತಪ್ಪಾಗಿರ್ಬೋದು. ಕ್ಯಾಮರಾದಲ್ಲಿ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಪ್ರತಿ ವರ್ಷದಂತನೂ ಈ ಸತಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಈ ಸತಿ ನವದುರ್ಗಿಯರ ಕಾನ್ಸೆಪ್ಟ್ನ ಮಾಡಿದ್ದಾರೆ. ಹಾಗೆ ಮಹಿಳೆಯರು ಏನು ಸಾಧನೆ ಮಾಡಿದಾರಲ್ಲ ಇಲ್ಲಿವರೆಗೂ ಪ್ರತಿಯೊಂದನ್ನು ಸಂಪೂರ್ಣವಾಗಿ ಏನು ವಿವರಣೆ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಹಾಗೆ ಗಣಪತಿನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗುತ್ತೆ ಸರ್. ನವದುರ್ಗಿಯರ್ದು ಇದನ್ನು ಮಾಡಿದರು ಪ್ರತಿ ವರ್ಷದಂತನೂ. ಹಾಗೆ ಪಾರ್ವತಿ, ಶಿವ ಪಾರ್ವತಿ ಅವ್ರದ್ದೆಲ್ಲ ಏನು ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಸ್ಟಾರ್ಟಿಂಗ್ ನಾವು ಏನು ನೋಡಿದ್ವಿ ಅಂದರೆ ಮಹಿಳೆಯರು ಇಲ್ಲಿ ಪುರಾತನ ಕಾಲದಿಂದನೂ ಇಲ್ಲಿವರೆಗೂ ಬಂದಿರೋಂತಹ ಮಹಿಳೆಯರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಚಿಕ್ಕ ಮಕ್ಕಳಿಗೂ ಇದು ಒಂಥರ ಇನ್ಸ್ಪಿರೇಷನ್ ಅಂತಲೂ ಹೇಳ್ಬೋದು. ಹಾಗೆ ಆ ಚಿಕ್ಕ ಮಕ್ಕಳಿಗೆಲ್ಲ ಇದು ಒಂಥರ ಏನು ಡೀಟೇಲ್ಸ್ ಕೊಡುತ್ತೆ ಅವ್ರಿಗೆಲ್ಲ ಏನಿತ್ತು ಏನು ಅಂತ ಹೇಳಿ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆಯ ವತಿಯಿಂದ ಏನು 16ನೇ ವರ್ಷದ ವಾರ್ಷಿಕ ಗಣೇಶೋತ್ಸವದ ನಿಮಿತ್ತ ಏನು ರಾಣೆಬೆನ್ನೂರು ರಾಜ 2024ರಂದು ಈ ವರ್ಷ ಪ್ರತಿ ವರ್ಷದಂತೆ ವಿಶೇಷವಾಗಿ ಭಾಳ ವಿಭಿನ್ನವಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು, ಅದರಲ್ಲೂ ಇವತ್ತೇನು ಸಮಾಜದಲ್ಲಿ ಏನು ಮಹಿಳೆಯರ ಮೇಲೆ ಶೋಷಣೆ, ಹಲ್ಲೆ, ಅತ್ಯಾಚಾರ, ಆಮೇಲೆ ಯಾವುದೇ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಳ್ಳೋದು ಹಿಂಜರಿಕೆ, ಅದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಅದನ್ನು ಅವ್ರ ತಲೆಯಿಂದ ಹೋಗಲಾಡಿಸ್ಬೇಕು. ಅವ್ರ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರದ್ದೇ ಆದ ಕೊಡುಗೆ ಇದೆ. ಎಲ್ಲ ಕ್ಷೇತ್ರದಲ್ಲೂ ಅವ್ರದ್ದೇ ಆದ ಒಂದು ಪಾತ್ರ ಇದೆ ಅಂತಂದು ತೋರ್ಸೋಕ್ಕೋಸ್ಕರ ಇವತ್ತು ನಾವು ಪ್ರಾತಃ ಸ್ಮರಾಮಿ ಅನ್ನೋ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಪ್ರಾತಃ ಸ್ಮರಣೀಯರು 37 ಪ್ರಾತಃ ಸ್ಮರಣೀಯರನ್ನು ಒಂದು ಮಾಡೆಲ್ ಮಹಿಳೆಯರನ್ನು ಆಯ್ಕೆ ಮಾಡಿಕೊಂಡು, ಅದರಲ್ಲೂ ವಿಶೇಷವಾಗಿ ನಮ್ಮ ಹಾವೇರಿ ಜಿಲ್ಲೆಯ 13 ಮಹಿಳೆಯರು, ಅವ್ರು ಯಾರಿಗೂ ಗೊತ್ತೇ ಇಲ್ಲ, ಇತಿಹಾಸದಲ್ಲಿ ಅವು ಎಲ್ಲಿ ಉಲ್ಲೇಖನೇ ಇಲ್ಲ ಅಂಥವನ್ನ ಅನೇಕ ಸಾಹಿತಿಗಳನ್ನು, ಇತಿಹಾಸ ತಜ್ಞರನ್ನು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವ್ರ ಬಗ್ಗೆ ಎಲ್ಲೆಲ್ಲಿ ಯಾವ್ಯಾವ ಒಂದು ಸಾಹಿತ್ಯದಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ ಅಥವಾ ಶಾಸನಗಳಲ್ಲಿ ಉಲ್ಲೇಖ ಇದೆ ಅಂಥವನ್ನ ಕಲೆಕ್ಟ್ ಮಾಡ್ಕೊಂಡು ಇವತ್ತು ನಾವು 13 ಮಹಿಳೆಯರನ್ನ ಜಿಲ್ಲಾದಿಂದ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಿಂದ ಸುಮಾರು 37 ಮಹಿಳೆಯರನ್ನು ತೆಗೆದುಕೊಂಡು ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ಓದಿದ್ರೆ ಅವ್ರಿಗೂ ಕೂಡ ಒಂದು ಪ್ರೇರಣೆ ಆಗಬೇಕು. ಎಲ್ಲ ಕ್ಷೇತ್ರಗಳಲ್ಲೂ ತಗೊಂಡಿದ್ದೇವೆ. ಅಂದರೆ ಸ್ಪೋರ್ಟ್, ಕ್ರೀಡೆಯಿಂದ ಹಿಡಿದು ರಾಜಕೀಯದಿಂದ ಹಿಡಿದು ಆಮೇಲೆ ಸಮಾಜ ಸೇವೆಯಿಂದ ಹಿಡಿದು ಆಧ್ಯಾತ್ಮಿಕದಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ತನ್ನದೇ ಆದ ಕೊಡುಗೆ ಇದೆ. ಆ ಮಹಿಳೆಯರೇ ಇಂದಿನ ಮಹಿಳೆಯರಿಗೆ ಸ್ಫೂರ್ತಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ಇವತ್ತು ನಾವು ತಗೊಂಡಿದ್ದೇವೆ. ಆಮೇಲೆ ಅದು ಬಿಟ್ಟು ನವದುರ್ಗಿಯರ ಒಂದು ಮಂಟಪವನ್ನು ನೋಡಿದ್ರಿ. ಹಿಂದೆ ಪಾರ್ವತಿ ಜೊತೆಗೆ ಏನು ಹಿಮಾಲಯ ಪರ್ವತದಲ್ಲಿ ತನ್ನ ಕುಟುಂಬದ ಜೊತೆಗೆ ಗಣೇಶನನ್ನು ಕುಂದಿರಿಸ್ಕೊಂಡು ಆಡ್ತಾ ಇರೋದು, ಅದೇ ರೀತಿ ಶಿವ ತನ್ನ ತಪಸ್ಸು, ನಂದಿ ಮತ್ತು ಷಣ್ಮುಖ ಎಲ್ಲರೂ ಈ ಥರ. ಆಮೇಲೆ ನಮ್ಮ ಸಂಸ್ಥೆ ಮಾಡಿದಂಥ ಕೆಲಸ ಕಾರ್ಯಗಳನ್ನು ತಾವೆಲ್ಲ ನೋಡ್ಬೋದು. ಇದ್ರ ಜೊತೆಗೆ ಕೇವಲ ಇದನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೋಡಿದ ತಕ್ಷಣ ಏನು ನೆನಪಿಗೆ ಉಳಿಯೋದಿಲ್ಲ. ಹಾಗಾಗಿ ಇದು ಶಾಶ್ವತವಾಗಿ ನೆನಪಿಗೆ ಉಳಿಬೇಕು ಅಂತಂದೇಳಿ ನಾವು ಒಂದು ಪ್ರಾತಃ ಸ್ಮರಾಮಿ ಅಂತಂದು ಒಂದು ಪುಸ್ತಕವನ್ನು ಮಾಡಿದ್ದೀವಿ. ಇದನ್ನು ಗಣೇಶನ ದರ್ಶನಕ್ಕೆ ಬಂದವರಿಗೆ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ.